ಡೋರಾ ಈ ಒಂದು ಕಾರ್ಟೂನ್ ನ ಪ್ರತಿಯೊಬ್ರು ಕೂಡ ನೋಡಿರ್ತೀರಾ. ಆ ಒಂದು ಚಿಕ್ಕ ವಯಸ್ಸಲ್ಲಿ ಒಂಥರ ಕಿಕ್ ಕೊಡೋದು ಈ ಒಂದು ಕಾರ್ಟೂನ್. ಅಂದ್ರೆ ಡೋರಾ ಏನೋ ಅಡ್ವೆಂಚರ್ ಮಾಡಕ್ ಹೋಗ್ಬೇಕಾದ್ರೆ ನಮ್ಮನ್ನ ಕ್ವಶನ್ ಕೇಳೋರು. ಹಿಂದೆ ನರಿಗಳು ಕಾಣಿಸ್ತಾ ಇದಾವ ಫ್ರೆಂಡ್ಸ್, ನದಿಗೆ ಹೋಗೋದು ಯಾವ ತರ ಫ್ರೆಂಡ್ಸ್, ಸೇತುವೆ ದಾಟೋದು ಯಾವ ತರ ಫ್ರೆಂಡ್, ಮುಂದೆ ಯಾರಾದ್ರೂ ಇದಾರ ಫ್ರೆಂಡ್ಸ್, ಈ ತರ ಕ್ವಶನ್ ಕೇಳಿದ್ರೆ ನಾವೇ ದೊಡ್ಡ ಐನ್ಸ್ಟೀನ್ಸ್ಗಳ ತರ ಆನ್ಸರ್ಸ್ ನ ಮಾಡ್ತಿದ್ವಿ. ಒಂಥರ ಕ್ವಿಕ್ ಕೊಡೋದು ಆ ಒಂದು ಕಾರ್ಟೂನ್. ಚಿಂಟು ಟಿವಿಲ್ ಮಾತ್ರ ತುಂಬಾ ಎಂಜಾಯ್ ಮಾಡಿದ್ವಿ ಈ ಒಂದು ಕಾರ್ಟೂನ್ ನ. ಆ ಒಂದು ನೆನಪುಗಳೆಲ್ಲ ಈ ಒಂದು ಮೂವಿ ನೋಡ್ಬೇಕಾದ್ರೆ ಬಂತು. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂತ ಇದ್ದೀನಿ. ಇರ್ಲಿ, ಈಗ ಸಿನಿಮಾ ಬಗ್ಗೆ ಮಾತಾಡೋಣ. ಸ್ವಲ್ಪ ವಾಯ್ಸ್ ಹೊರಟೋಗಿದೆ, ನೆಗಡಿ ಆಗಿ ಫುಲ್ಲು ವಾಯ್ಸ್ ಡಮಾರು. ಸ್ವಲ್ಪ ಒಂದಿನ 2 ದಿನ ಅಡ್ಜಸ್ಟ್ ಆಗುತ್ತೆ. ಸೊ ಈಗ ವಿಡಿಯೋ ಬಗ್ಗೆ ಮಾತಾಡೋಣ. ನಾನ್ ನೋಡಿದಂತ ಸಿನಿಮಾ 2025ರಲ್ಲಿ ಬಂದಿದ್ದೆ. ಮುಂಚೆ 2019ರಲ್ಲಿ ಒಂದು ಸಿನಿಮಾ ಬಂದಿತ್ತು, ಬಟ್ ಅದನ್ನ ನಾನು ನೋಡಿಲ್ಲ. ಈ ಒಂದು ಸಿನಿಮಾದ ಎಕ್ಸ್ಪೀರಿಯನ್ಸ್ ವಿಷಯಕ್ಕೆ ಬಂದ್ರೆ, ಈ ಒಂದು ಸಿನಿಮಾ ನಂಗೊಂದು ಡೀಸೆಂಟ್ ಅಡ್ವೆಂಚರ್ ಮೂವಿ ಅಂತ ಅನ್ನಿಸ್ತು. ಫ್ಯಾಮಿಲಿ ಜೊತೆ ಕುತ್ಕೊಂಡು ಚಿಕ್ಕ ವಯಸ್ಸಲ್ಲಿರೋ ಒಂದು ಗುಡ್ ಮೆಮೊರೀಸ್ನೆಲ್ಲ ಜ್ಞಾಪಿಸ್ಕೊಬೇಕು ಅಂದ್ರೆ ಈ ಒಂದು ಸಿನಿಮಾನ ನೋಡಿ. ಚೈಲ್ಡ್ ಆಗಿರ್ತಕ್ಕಂಥ ಡೋರನ್ನ ಇಲ್ಲಿ ಟೀನೇಜ್ ಹುಡುಗಿನ ಮಾಡಿದ್ದಾರೆ. ಓಕೆ, ಆಡಿಯನ್ಸ್ಗೆ ಕನೆಕ್ಟ್ ಆಗಿದೆ, ಅವ್ರಿಗೆ ಇಷ್ಟ ಆಗಿದ್ಮೇಲೆ ನಂದೇನೈತೆ. ಈಗ ನಾನು ಇದ್ದಂಗೆ ಸ್ಟ್ರೈಟ್ ಆಗಿ ಯಾವುದೋ ಫೀಲ್ಡ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಿನಿಮಾದ ಹೆಸರು ಬಂದ್ಬಿಟ್ಟು ಡೋರಾ ಅಂಡ್ ದಿ ಸರ್ಚ್ ಫಾರ್ ಸೋಲ್ ಡೊರಾಡೋ. ಈ ಒಂದು ಸಿನಿಮಾದಲ್ಲಿ ಅವಳು ಸೋಲ್ ಡೊರಾಡೋ ಅನ್ನೋ ಒಂದು ವಸ್ತುನ ಅಡ್ವೆಂಚರ್ ಮಾಡೋದಕ್ಕೆ ರೆಡಿ ಮಾಡ್ಕೊಂತಾಳೆ. ಆ ಒಂದು ಜರ್ನಿ ಯಾವ ತರ ಇತ್ತು, ಅದನ್ನ ಅಚೀವ್ ಮಾಡಿದ್ಲೋ ಇಲ್ವಾ ಅನ್ನೋದೇ ಈ ಒಂದು ಸಿನಿಮಾದ ಮೇನ್ ಸ್ಟೋರಿ. ಅದರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇವಳ ಒಂದು ಮ್ಯಾಪ್ ನ ಕಳ್ಕೊಂತಾಳೆ. ಆ ಒಂದು ಸ್ಟ್ರಗಲಿಂಗ್ ಅಲ್ಲೇ ಇರ್ತಾಳೆ. ಒಂದ್ ಸ್ವಲ್ಪ ಬೆಟರ್ ಆಗಿ ಮಾಡಿದ್ದಾರೆ, ಬಟ್ ನನಗೆ ಕೆಲವೊಂದು ಕಡೆ ತುಂಬಾ ಬೋರ್ ಹೊಡಿಸ್ತು ಗುರು. ಅದ್ರಲ್ಲೂ ಕೆಲವೊಂದು ಕಡೆ ನಿದ್ದೆ ಬಂದಿತ್ತು. ಬಟ್ ಕೆಲವೊಂದು ಸೀನ್ಸ್ ಅಲ್ಲಿ VFX ಆಗಿರ್ಬೋದು, ಆ ಒಂದು ಸೀನ್ ನ ಎಕ್ಸಿಕ್ಯೂಟ್ ಮಾಡಿರೋ ವೇನಲ್ಲಿ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಅಷ್ಟೆಲ್ಲ ದೊಡ್ಡವರಿಗೆ ಕನೆಕ್ಟ್ ಆಗೋದ್ಕಿಂತ ಈ ಒಂದು ಮೂವಿ ಚಿಕ್ಕ ಮಕ್ಳಿಗೆ ತುಂಬಾ ಕನೆಕ್ಟ್ ಆಗುತ್ತೆ ಅಂತ ಅನ್ಕೊಂತೀನಿ. ಅಂಡರ್ 7 ಏಜ್ ಇಂದ ಯಾರು ಬೇಕಾದ್ರೂ ನೋಡ್ಬೋದು ಈ ಒಂದು ಸಿನಿಮಾನ. ಯಾವುದೇ ತರದ 18+ ಸೀನ್ಸ್ ಆಗಿರ್ಬೋದು, ಕಿಸ್ ಸೀನ್ಸ್ ಆಗಿರ್ಬೋದು, ಯಾವು ಇಲ್ಲ. ಪ್ಯೂರ್ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದಾದಂತ ಸಿನಿಮಾ ಇದು. ಇನ್ನು ಹೇಳಿದ್ನಲ್ಲ, ಸಿನಿಮಾ ಮಧ್ಯದಲ್ಲಿ ಸಖತ್ ಬೋರಿಂಗ್ ಆಗಿದೆ. ಕೆಲವೊಂದೆರಡು ಸೀನ್ಸ್ ಗಳು ತುಂಬಾ ಚೆನ್ನಾಗಿ ಬಂದಿದ್ದಾವೆ, ಆಗಿ ತಗೊಂಡ್ ಬರ್ಬೋದಾಗಿತ್ತು. ಬಟ್ ಹೇಳಿದ್ನಲ್ಲ, ಒಂದು ಟೀಮ್ ಅಪ್ ಮಾಡಿದ್ರಲ್ಲ, ಆ ಒಂದು ಟೀಮ್ ಅಪ್ ಚೆನ್ನಾಗಿ ವರ್ಕೌಟ್ ಆಯ್ತು. ಇಲ್ಲಿ ಸಿನಿಮಾ ಒಂದ್ ಟೈಮ್ ಪಾಸ್ಗೆ ಒಂದ್ ಟೈಮ್ ವಾಚ್ ಮಾಡ್ಬೋದು. ಆಲ್ಬರ್ಟ್ ಬೆಲ್ಲಿ ಅವರು ಡೈರೆಕ್ಷನ್ ಮಾಡಿದಂತ ಈ ಒಂದು ಸಿನಿಮಾ ಒಂದು ಡೀಸೆಂಟ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಈ ಒಂದು ಸಿನಿಮಾದಲ್ಲಿ ಆಕ್ಟರ್ಸ್ ನ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ, ಡೋರಾ ಈ ಒಂದು ಕ್ಯಾರೆಕ್ಟರ್ ನ ಮಾಡಿರೋದು ಸಮಂತಾ ಲಾರಾಯ್ನ್. ನಮ್ಮ ಇಂಡಿಯನ್ ಆಕ್ಟರ್ ಸಮಂತಾ ಅಲ್ಲ, ಹಾಲಿವುಡ್ ಆಕ್ಟರ್ ಸಮಂತಾ. ಚಿಕ್ಕ ವಯಸ್ಸಲ್ಲಿ ಮಾಡಿರೋ ಆಕ್ಟರ್ ಏನಿದ್ದಾರೆ ಅವರು ಇನ್ನೂ ಚೆನ್ನಾಗಿ ಅಕ್ಯುರೇಟ್ ಆಗಿ ಕಾಣಿಸ್ತಾರೆ. ಅಂದ್ರೆ ಆ ಒಂದು ಮೇಕಪ್ ಆಗಿರ್ಬೋದು, ಆ ಒಂದು ಡ್ರೆಸ್ ಕೋಡ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಇನ್ನು ಮಂಕಿ ಒಂದು VFX ಇದೆಯಲ್ಲ, ಅದು ಕೂಡ ಚೆನ್ನಾಗೇ ಇದೆ. ಸಿನಿಮಾದಲ್ಲಿ ಒಂದ್ ರೇಂಜಿಗೆ ಮ್ಯಾಚ್ ಮಾಡ್ತು ಅದು ಒರಿಜಿನಾಲಿಟಿನ. ಈ ಒಂದು ಕ್ಯಾರೆಕ್ಟರ್, ಡೋರಾ ಕ್ಯಾರೆಕ್ಟರ್ ಮಾಡಿರೋ ಸಮಂತಾ ಅವ್ರು ಇರ್ಬೋದು, ತುಂಬಾ ಚೆನ್ನಾಗಿ ಆಕ್ಟಿಂಗ್ ನ ಮಾಡಿದ್ದಾರೆ. ಕೆಲವೊಂದು ಕಡೆ ಯಾಕೋ ಚಿಕ್ಕ ವಯಸ್ಸಲ್ಲಿರೋ ಡೋರನ್ನ ತುಂಬಾ ಮಿಸ್ ಮಾಡ್ಕೊಂತಿದೀವೇನೋ ಈ ಒಂದು ಸಿನಿಮಾದಲ್ಲಿ ಅಂತ ಅನ್ನಿಸ್ತು. ಅಷ್ಟು ಬಿಟ್ರೆ ಸಿನಿಮಾ ಓಕೆ. ಡಿಯಾಗೋಗೂ ಮತ್ತೆ ನೇಯಾಗೂ ಏನಾದ್ರೂ ಲವ್ ಸ್ಟೋರಿ ಇಡ್ತಾರೆ ಅನ್ನೋ ಅಂತ ಅನ್ಕೊಂಡೆ, ಬಟ್ ಸಿನಿಮಾದಲ್ಲಿ ಇಟ್ಟಿಲ್ಲ. ಸೊ ಫ್ಯಾಮಿಲಿ ಶೋ ಅಲ್ವಾ, ಸೊ ಅದಕ್ಕೋಸ್ಕರ ಕಂಟ್ರೋಲ್ ಮಾಡಿದ್ದಾರೆ ಅಂತ ಅನ್ಕೊಂತೀನಿ. ಇನ್ನು ಎಲ್ಲಾನು ಕೂಡ ಒಂದು ಟೀಮ್ ಅಪ್ ತರ ತೋರ್ಸೋದಕ್ಕೆ ಟ್ರೈ ಮಾಡಿದ್ದಾರೆ, ಅದು ಚೆನ್ನಾಗಿ ವರ್ಕೌಟ್ ಆಗಿದೆ ಸಿನಿಮಾದಲ್ಲಿ. ಬಟ್ ಹೇಳಿದ್ನಲ್ಲ, ಮಧ್ಯದಲ್ಲಿ ಸ್ಲೋ ಫೇಸ್ ಜಾಸ್ತಿ ಇದೆ, ಅಲ್ಲಿ ಇಂಟ್ರೆಸ್ಟ್ ಹೊರಟೋಗ್ಬಿಡುತ್ತೆ ಸಿನಿಮಾ ಮೇಲೆ. ಬಟ್ ಸಿನಿಮಾ 1 ಗಂಟೆ 38 ನಿಮಿಷ ಇದೆ. ಸೊ ನೀವು ನೋಡ್ಬೇಕು ಅಂದ್ರೆ ಆರಾಮಾಗೆ ನೋಡ್ಬೋದು. ಜಿಯೋ ಹಾಟ್ಸ್ಟಾರ್ ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ, ಒಂದು ಲುಕ್ ಹಾಕೊಳ್ರಿ ಟಿವಿ ನಲ್ಲಿ. ಸೊ ನಿಮ್ಗೆ ಒಂದು ಡೀಸೆಂಟ್ ಎಕ್ಸ್ಪೀರಿಯನ್ಸ್ ಆಗ್ಬೋದು. ಸಿನಿಮಾ ಮಾತ್ರ ಅಷ್ಟು ಎಕ್ಸ್ಟ್ರಾರ್ಡನರಿ ಆಗಿದೆ ಅಂತ ಹೇಳ್ತಿಲ್ಲ. ಓಕೆ, ಒಂದು ಮ್ಯಾನೇಜ್ ಮಾಡುತ್ತೆ. ನಾನು ನಿಮ್ಗೆ ಇದಾಗಿತ್ತು ನನ್ನ ಎಕ್ಸ್ಪೀರಿಯನ್ಸ್. ಸಿನಿಮಾ ನೋಡಿದ್ರೆ ನಿಮ್ಗೆ ಯಾವ ತರ ಸಿನಿಮಾ ಫೀಲ್ ಆಯ್ತು ಅಂತ ಕಮೆಂಟ್ ನ ಮಾಡಿ. ನೀವು ಡೋರಾ ಅನ್ನೋ ಒಂದು ಕಾರ್ಟೂನ್ ನ ಯಾವ ವರ್ಷದಿಂದ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೀರಾ, ಅಂದ್ರೆ ನಿಮ್ಮ ಎಷ್ಟನೇ ವಯಸ್ಸಿಂದ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ನಾನು ನಿಮ್ಗೆ ಮತ್ತೆ ಸಿಗ್ತಾ ಇರ್ತೀನಿ. ಅಷ್ಟೇ ಅಲ್ಲ, ನಿಮ್ಮ ಫೇವ್ರೆಟ್ ಕಾರ್ಟೂನ್ ಯಾವ್ದು ಅಂತಾನು ಕೂಡ ಕಮೆಂಟ್ ಮಾಡಿ. ಬಾಯ್.